ಒಂದು ಚುನಾವಣೆಯನ್ನ ಗೆಲ್ಲೋದು ಅಂದ್ರೆ ಅದು ಬರೀ ಅದೃಷ್ಟದ ಆಟ ಅಲ್ಲ, ಅದೊಂದು ವಿಜ್ಞಾನ. ಒಂದು ಜನಾದೇಶವನ್ನ ಗಳಿಸೋದು ಒಂದು ವ್ಯವಸ್ಥಿತವಾದ ಪ್ರಕ್ರಿಯೆ. ಹಾಗಾದ್ರೆ ಇವತ್ತು ನಾವು ಆ ವಿಜ್ಞಾನವನ್ನೇ ಅರ್ಥ ಮಾಡ್ಕೊಳ್ಳೋಣ. ಆನೇಕಲ್ ಕ್ಷೇತ್ರದ ಡೇಟಾವನ್ನೇ ಬಳಸ್ಕೊಂಡು ಆಡಳಿತಕ್ಕಾಗಿ ಒಂದು ಸ್ಪಷ್ಟವಾದ ನೀಲನಕ್ಷೆಯನ್ನ, ಒಂದು ಬ್ಲೂಪ್ರಿಂಟನ್ನ ಹೇಗೆ ರಚಿಸ್ಬೋದು ಅಂತ ನೋಡೋಣ. ನೆನ್ಬಿಡಿ, ಇದು ಕೇವಲ ಒಂದು ಕ್ಷೇತ್ರದ ಕಥೆಯಲ್ಲ. ಇದು ಡೇಟಾವನ್ನ ಅಸ್ತ್ರವಾಗಿಸ್ಕೊಂಡು ಜನರ ವಿಶ್ವಾಸವನ್ನ ಹೇಗೆ ಗೆಲ್ಬೋದು ಅನ್ನೋದರ ಒಂದು ವಿಶ್ಲೇಷಣೆ. ಕರ್ನಾಟಕದ ನಕ್ಷೆಯನ್ನೊಮ್ಮೆ ನೋಡಿ. ಅಲ್ಲಿ ಬೆಂಗಳೂರಿನ ಆರ್ಥಿಕ ಎಂಜಿನ್ನ ಅಂಚಿನಲ್ಲೇ ಇರುವ ಒಂದು ನಿರ್ಣಾಯಕ ಪ್ರದೇಶ, ಅದೇ ಆನೇಕಲ್. ಇಲ್ಲಿ ಎರಡು ಜಗತ್ತುಗಳಿವೆ. ಒಂದು ಕಡೆ ಜಿಗಣಿಯಂತಹ ಕೈಗಾರಿಕಾ ಪ್ರದೇಶಗಳು, ಎಲೆಕ್ಟ್ರಾನಿಕ್ ಸಿಟಿಯ ಹತ್ತಿರದ ಸಂಪರ್ಕ, ಬರ್ತಾ ಇರುವ ಮೆಟ್ರೋದ ಭರವಸೆ. ಆದರೆ ಇನ್ನೊಂದು ಕಡೆ ಕುಡಿಯೋ ನೀರಿಗಾಗಿ ದಿನನಿತ್ಯದ ಹೋರಾಟ, ಸರಿಯಾದ ರಸ್ತೆಗಳಿಲ್ಲದ ಹಳ್ಳಿಗಳು, ರೈತರ ಸಂಕಷ್ಟಗಳು. ಇದು ನಗರದ ಬೆಳವಣಿಗೆಯ ಕನಸು ಮತ್ತು ಹಳ್ಳಿಯ ಜನರ ನೋವುಗಳ ನಡುವೆ ಸಿಕ್ಕಾಕೊಂಡಿರೋ ಒಂದು ಸಂಘರ್ಷದ ಭೂಮಿ. ಇದೇ ಸಂಘರ್ಷ ಇಲ್ಲಿನ ರಾಜಕೀಯದ ದಿಕ್ಕನ್ನೇ ನಿರ್ಧರಿಸುತ್ತೆ. ಸರಿ, ಈ ವಿಶ್ಲೇಷಣೆಯನ್ನ ನಾವು ಹೇಗೆ ಮುಂದುವರಿಸ್ಕೊಂಡು ಹೋಗ್ತೀವಿ ನೋಡಿ. ಮೊದಲು ಆನೇಕಲ್ನ ನೆಲದ ವಾಸ್ತವತೆಯಿಂದ ಶುರು ಮಾಡಿ, ನಂತರ ಚುನಾವಣಾ ತೀರ್ಪನ್ನು ಆಳವಾಗಿ ಅರ್ಥ ಮಾಡಿಕೊಂಡು ಅದರಿಂದ ಪಾಠ ಕಲಿತು ಭವಿಷ್ಯದ ಆಡಳಿತಕ್ಕೆ ಒಂದು ಖಚಿತವಾದ ನೀಲನಕ್ಷೆಯನ್ನ ಹೇಗೆ ರೂಪಿಸ್ಬೋದು ಅಂತ ಹಂತ ಹಂತವಾಗಿ ನೋಡೋಣ ಬನ್ನಿ. ಒಂದು ವಿಷಯ ಸ್ಪಷ್ಟವಾಗಿರ್ಲಿ, ಯಾವುದೇ ರಾಜಕೀಯ ವಿಶ್ಲೇಷಣೆ ಬರೀ ಅಂಕಿಸಂಖ್ಯೆಗಳಿಂದ ಶುರು ಆಗಬಾರ್ದು. ಅದು ಶುರುವಾಗಬೇಕಿರೋಳು ಜನರ ಬದುಕಿನಿಂದ. ಆ ನಂಬರ್ಗಳ ಆಚೆಗೆ ಆನೇಕಲ್ ಜನರ ನಿಜವಾದ ಕಥೆಯೇನು, ಅವರ ಆಸೆಗಳೇನು, ಅವರ ನಿರಾಸೆಗಳೇನು, ಅಲ್ಲಿಂದಲೇ ನಮ್ಮ ಈ ಪಯಣ ಶುರು. ಮೊದಲಿಗೆ ಈ ಕ್ಷೇತ್ರದ ಅಸ್ಮಿತೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇದೊಂದು ಎಸ್ಸಿ ಮೀಸಲು ಕ್ಷೇತ್ರ. ಇಲ್ಲಿನ ಸುಮಾರು 21% ಜನಸಂಖ್ಯೆ ಪರಿಶಿಷ್ಟ ಜಾತಿಗೆ ಸೇರಿದವರು. ಒಂದು ಮುಖ್ಯವಾದ ಅಂಶ ಅಂದ್ರೆ, ಬೆಂಗಳೂರಿಗೆ ಅಂಟುಕೊಂಡಿದ್ರೂ ಇವತ್ತಿಗೂ ಇದು 68% ಗ್ರಾಮೀಣ ಪ್ರದೇಶ. ಈ ಎರಡು ಅಂಶಗಳು ಅಂದ್ರೆ ಮೀಸಲಾತಿ ಮತ್ತು ಗ್ರಾಮೀಣ ಸ್ವರೂಪ, ಇವೆರಡೇ ಇಲ್ಲಿನ ರಾಜಕೀಯದ ಗತಿಯನ್ನ ನಿರ್ಧರಿಸುವ ಎರಡು ದೊಡ್ಡ ಶಕ್ತಿಗಳು. ಕೇಳಿ, ಇದು ಒಬ್ಬ ಮತದಾರನ ಧ್ವನಿ ಅಷ್ಟೇ ಅಲ್ಲ, ಇದು ಇಡೀ ಕ್ಷೇತ್ರದ ಯುವಜನತೆಯ ನೋವಿನ ಕೂಗು. ಹೌದು, ಬೊಮ್ಮಸಂದ್ರ, ಜಿಗಣಿಯಲ್ಲಿ ಸಾವಿರಾರು ಫ್ಯಾಕ್ಟ್ರಿಗಳಿವೆ, ಇಂಡಸ್ಟ್ರಿಗಳಿವೆ. ಆದ್ರೆ ಅಲ್ಲಿ ಕೆಲಸ ಮಾಡೋಕೆ ನಮ್ಮ ಸ್ಥಳೀಯ ಯುವಕರಿಗೆ ಅವಕಾಶ ಸಿಗ್ತಾ ಇಲ್ಲ. ಯಾಕೆ? ಒಂದು ಕಡೆ ಸ್ಕಿಲ್ ಗ್ಯಾಪ್, ಇನ್ನೊಂದು ಕಡೆ ಸ್ಥಳೀಯರಿಗೆ ಆದ್ಯತೆ ಕೊಡದ ನೀತಿಗಳು. ಈ ಅಭಿವೃದ್ಧಿ ಮತ್ತು ಉದ್ಯೋಗದ ನಡುವಿನ ಕಂದಕ ಇದೆಯಲ್ಲ, ಇದೇ ಆಡಳಿತದ ಮೇಲೆ ಅಪನಂಬಿಕೆ ಹುಟ್ಟಿಸಿದ್ದು. ಈ ಅಸಮಾಧಾನವೇ ವೋಟಿಂಗ್ ಮಷಿನ್ನಲ್ಲಿ ವ್ಯಕ್ತವಾಗಿದ್ದು. ಇನ್ನು ಆನೇಕಲ್ನ ಇನ್ನೊಂದು ಬಹುದೊಡ್ಡ ಸಮಸ್ಯೆ ನೀರು. ಯೋಚನೆ ಮಾಡಿ, ಬೆಂಗಳೂರಿಗೆ ಹೊಂದಿಕೊಂಡಿರೋ ಹೆಬ್ಬಗೋಡಿ, ಬೊಮ್ಮಸಂದ್ರದಂತಹ ಕಡೆ ಟ್ಯಾಕ್ಸ್ ಕಟ್ಟೋ ಜನ ಇವತ್ತಿಗೂ ಕುಡಿಯೋ ನೀರಿಗಾಗಿ ಟ್ಯಾಂಕರ್ಗಳನ್ನೇ ಅವಲಂಬಿಸಿದ್ದಾರೆ. ಇದು ನಿನ್ನೆ ಮೊನ್ನೆ ಕಥೆ ಅಲ್ಲ, ದಶಕಗಳಿಂದ ಜನರನ್ನ ಕಾಡ್ತಿರೋ ಜ್ವಲಂತ ಸಮಸ್ಯೆ. ಕಾವೇರಿ ನೀರು ಅನ್ನೋದು ಒಂದು ಕನಸಾಗೆ ಉಳಿದಿದೆ. ನೀರು ಅನ್ನೋ ಮೂಲಭೂತ ಅವಶ್ಯಕತೆಯನ್ನೇ ಪೂರೈಸೋಕಾಗ್ದಿದ್ದಾಗ ಆಡಳಿತದ ಮೇಲೆ ಜನರಿಗೆ ಆಕ್ರೋಶ ಬರೋದು ಸಹಜತಾನೆ. ಸರಿ, ಜನರ ಈ ನೋವು, ಆಕ್ರೋಶ, ಅಸಮಾಧಾನ ಇವೆಲ್ಲ ಚುನಾವಣೆಯಲ್ಲಿ ಅಂಕಿ ಸಂಖ್ಯೆಗಳಾಗಿ ಹೇಗೆ ಬದಲಾದವು ಅಂತ ಈಗ ನೋಡೋಣ. ಜನರ ಭಾವನೆಗಳನ್ನ ಬದಿಗಿಟ್ಟು ಕೇವಲ ಡೇಟಾ ಏನ್ ಹೇಳುತ್ತೆ ಅಂತ ಗಮನಿಸೋಣ. ಮೊದಲ ಸಂಖ್ಯೆ, 2023ರ ಚುನಾವಣೆಯಲ್ಲಿ ಮತದಾನದ ಪ್ರಮಾಣ 62.52 ಭಾಗಗಳು. ಇದು 2018ಕ್ಕೆ ಹೋಲಿಸಿದರೆ ಸ್ವಲ್ಪ ಕಡಿಮೆ. ಮತದಾನದಲ್ಲಿನ ಈ ಸಣ್ಣ ಇಳಿಕೆ ಏನನ್ನ ಸೂಚಿಸುತ್ತೆ? ಮತದಾರರಲ್ಲಿ ಒಂದು ರೀತಿಯ ನಿರಾಸಕ್ತಿ ಇತ್ತ, ಅಥವಾ ಹಾಲಿ ವ್ಯವಸ್ಥೆಯ ಬಗ್ಗೆ ಅಸಮಾಧಾನವಿತ್ತ? ಈ ಪ್ರಶ್ನೆಯೊಂದಿಗೆ ನಮ್ಮ ವಿಶ್ಲೇಷಣೆ ಇನ್ನಷ್ಟು ಆಳಕ್ಕಿಳಿಯುತ್ತೆ. ಈ ಗ್ರಾಫ್ ನೋಡಿ, ಇಲ್ಲೇ ಇಡೀ ಕಥೆ ಸ್ಪಷ್ಟವಾಗುತ್ತೆ. 2018ರಲ್ಲಿ 46.24% ಮತ ಗಳಿಸಿದ್ದ ಬಿಜೆಪಿ 2023ರಲ್ಲಿ 41.11%ಗೆ ಕುಸಿತು. ಅದೇ ಹೊತ್ತಲ್ಲಿ ಕಾಂಗ್ರೆಸ್ನ ಮತಗಳಿಕೆ ಗಣನೀಯವಾಗಿ ಹೆಚ್ಚಾಯಿತು. ಒಟ್ಟಾರೆ ಅಣಿ ಸುಮಾರು 8.7% ಮತಗಳ ಸ್ಪಷ್ಟವಾದ ಪಲ್ಲಟ, ಅಂದ್ರೆ ವೋಟ್ ಸ್ವಿಂಗ್ ಆಗಿದೆ. ಇದು ಸಣ್ಣ ಬದಲಾವಣೆಯಲ್ಲ, ಇದೊಂದು ರಾಜಕೀಯ ಭೂಕಂಪ. ಈ ಕಂಪನದ ಇಂದಿನ ಕಾರಣಗಳನ್ನು ನಾವು ಪತ್ತೆ ಮಾಡಲೇಬೇಕು. ಅಂತಿಮವಾಗಿ ಸೋಲು ಗೆಲುವಿನ ಅಂತರ 31,325 ಮತಗಳು, ಅಂದ್ರೆ 12.44%. ಇದೊಂದು ಸಣ್ಣ ಅಂತರವಂತೂ ಅಲ್ಲ. ರಾಜಕೀಯ ತಂತ್ರಗಾರಿಕೆಯಲ್ಲಿ ಪ್ರತಿ ಸಂಖ್ಯೆಯು ಒಂದು ಪಾಠ ಹೇಳುತ್ತೆ. ಮುಂದಿನ ಚುನಾವಣೆಯಲ್ಲಿ ಈ ದೊಡ್ಡ ಅಂತರವನ್ನು ಸರಿದೂಗಿಸುವುದೇ ನಿಜವಾದ ಸವಾಲು. ಸರಿ, ಫಲಿತಾಂಶದಲ್ಲಿ ಏನಾಯ್ತು ಅಂತ ನಾವು ನೋಡಿದ್ವಿ. ಆದರೆ ಅಸಲಿ ಕೆಲಸ ಇರೋದು ಯಾಕೆ ಹೀಗಾಯ್ತು ಅಂತ ಪತ್ತೆ ಮಾಡೋದು. ಸೋಲಿಗೆ ಕಾರಣವಾದ ಆ ಮೂಲಭೂತ ಅಂಶಗಳು ಯಾವುವು ಅಂತ ವ್ಯವಸ್ಥಿತವಾಗಿ ವಿಶ್ಲೇಷಿಸೋಣ ಬನ್ನಿ. ಇದೊಂದು ಕ್ಲಾಸಿಕ್ ಸ್ವಾಟ್ ವಿಶ್ಲೇಷಣೆ. ಬಲದ ಕಡೆ ನೋಡಿದ್ರೆ ಅಧಿಕಾರದಲ್ಲಿದ್ದುದು 6 ಸರ್ಕಾರದ ಬ್ರ್ಯಾಂಡ್ ಇತ್ತು. ಆದರೆ ದೌರ್ಬಲ್ಯಗಳನ್ನ ನೋಡಿ,
ಎಸ್ಸಿ ಮೀಸಲು ಕ್ಷೇತ್ರ ಆಗಿದ್ರೂ ಎಸ್ಸಿ ಮತದಾರರಿಂದಲೇ ದೂರವಾಗಿದ್ದು 6 ಹೊರಗಿನವರು ಅನ್ನೋ ಭಾವನೆ. ಅವಕಾಶಗಳೂ ಇದ್ವು. ಕೇಂದ್ರ ಸರ್ಕಾರದ ಯೋಜನೆಗಳು, ಯುವಕರಿಗೆ ಕೌಶಲ್ಯದ ಭರವಸೆ. ಆದರೆ ಜಾತಿ ರಾಜಕೀಯದ ತಿರುವುಗಳು ಹಾಗೂ ಹಳ್ಳಿಗಳಲ್ಲಿ ಹೆಚ್ಚುತ್ತಿದ್ದ ಅಸಮಾಧಾನ ದೊಡ್ಡ ಬೆದರಿಕೆಯಾಗಿತ್ತು. ಆ ಸ್ವಾಟ್ ವಿಶ್ಲೇಷಣೆಯನ್ನ ಇನ್ನೂ ಆಳವಾಗಿ ನೋಡಿದರೆ ನಮಗೆ 3 ಸ್ಪಷ್ಟವಾದ ಮೂಲ ಕಾರಣಗಳು ಸಿಗ್ತವೆ. 1, ಕಲ್ಯಾಣ ಯೋಜನೆಗಳು ಅರ್ಹ ಫಲಾನುಭವಿಗಳನ್ನು ತಲುಪುವಲ್ಲಿ ಆಗಿರುವ ವೈಫಲ್ಯ. 2, ನೀರು, ರಸ್ತೆಯಂತಹ ಮೂಲಭೂತ ಸೌಕರ್ಯಗಳ ಕೊರತೆ. 3, ಇಂಡಸ್ಟ್ರಿಗಳಿದ್ರೂ ಸ್ಥಳೀಯರಿಗೆ ಉದ್ಯೋಗ ಸಿಗದ ಪರಿಸ್ಥಿತಿ. ಈ 3 ವೈಫಲ್ಯಗಳು ನೇರವಾಗಿ ಜನರ ದಿನನಿತ್ಯದ ಬದುಕಿನ ಮೇಲೆ ಪರಿಣಾಮ ಬೀರಿದ್ದು ಹಾಗೂ ಇದೇ ಅವರ ತೀರ್ಮಾನಕ್ಕೆ ಕಾರಣವಾಯಿತು. ಇಲ್ಲಿ ಒಂದು ವಿಷಯವನ್ನ ನಾವು ನೆನ್ಪಿಡಬೇಕು. ಇಂತಹ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಮಾಡುವಾಗ ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನ ಗೌರವಿಸುವುದು ನಮ್ಮ ಸಂವಿಧಾನದ ಮೂಲ ಮೌಲ್ಯ. ಜವಾಬ್ದಾರಿಯುತ ಸಂವಾದದಿಂದಲೇ ಪರಿಹಾರ ಸಾಧ್ಯ. ಹಾಗಾದ್ರೆ ಇಂತಹ ಸಂಕೀರ್ಣ ಸವಾಲುಗಳನ್ನು ಎದುರಿಸುವುದು ಹೇಗೆ? ಅದಕ್ಕೊಂದು ಸಮಗ್ರ ತಂತ್ರಗಾರಿಕೆ ಬೇಕು. ಅದನ್ನೇ ಚತುರ್ಮುಖ ಸಿದ್ಧಾಂತ ಅಂತ ಕರೆಯಬಹುದು. ಅಂದ್ರೆ ಒಂದೇ ಕಾರ್ಯತಂತ್ರದ 4 ಮುಖಗಳು. ಶಿವನಂತೆ ವಿರೋಧಿಗಳ ಆಡಳಿತ ವೈಫಲ್ಯಗಳ ಮೇಲೆ ಆಕ್ರಮಣಕಾರಿ ದಾಳಿ. ವಿಷ್ಣುವಿನಂತೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಮುಂದುವರಿಸಿ ಸ್ಥಿರತೆಯ ಭರವಸೆ ನೀಡುವುದು. ಬ್ರಹ್ಮನಂತೆ ಮೆಟ್ರೋ, ಸ್ಕಿಲ್ ಹಬ್ನಂತಹ ಹೊಸ ಭವಿಷ್ಯದ ಯೋಜನೆಗಳನ್ನು ಸೃಷ್ಟಿಸುವುದು. 6, ದುರ್ಗೆಯಂತೆ ಮಹಿಳೆಯರು, ರೈತರು, ದುರ್ಬಲರ ಹಕ್ಕುಗಳನ್ನು ರಕ್ಷಿಸುವುದು. ಸರಿ, ಸಮಸ್ಯೆಯನ್ನ ಪತ್ತೆ ಮಾಡಿದ್ದಾಯ್ತು. ಈಗ ಪರಿಹಾರದ ಸರದಿ. ಜನರ ಅಸಮಾಧಾನಗಳನ್ನ ಪರಿಹರಿಸಲು ಮತ್ತು ಅವರ ವಿಶ್ವಾಸವನ್ನ ಮರಳಿಗಳಿಸಲು ಇಲ್ಲಿದೆ ಒಂದು ಸ್ಪಷ್ಟ, ಲೆಕ್ಕಾಚಾರ ಹಾಕಿದ ಆಡಳಿತದ ನೀಲನಕ್ಷೆ. ಹಾಗಾದ್ರೆ ಪರಿಹಾರಗಳೇನು? ಚಿಕ್ಕಪುಟ್ಟ ಬದಲಾವಣೆಗಳಲ್ಲ, ಬದಲಿಗೆ ಇಡೀ ಕ್ಷೇತ್ರದ ಚಿತ್ರಣವನ್ನೇ ಬದಲಿಸಬಲ್ಲ 3 ದೊಡ್ಡ ಯೋಜನೆಗಳು. ಮೊದಲನೇದು ಮೆಟ್ರೋ ರೈಲು ವಿಸ್ತರಣೆ. ಇದು ಬರೀ ಸಾರಿಗೆಯಲ್ಲ, ಇದು ಉದ್ಯೋಗ ಮತ್ತು ಆರ್ಥಿಕತೆಗೆ ಒಂದು ಹೊಸ ಹೆದ್ದಾರಿ. ಎರಡನೇದು ಕಾವೇರಿ ನೀರು ಯೋಜನೆ. ಇದು ಜನರ ದಶಕಗಳ ದಾಹವನ್ನು ತೀರಿಸುವ, ಅವರ ಘನತೆಯನ್ನು ಎತ್ತಿ ಹಿಡಿಯುವ ಯೋಜನೆ. 6, ಮೂರನೇದು ಒಂದು ಕೈಗಾರಿಕಾ ಕೌಶಲ್ಯ ಕೇಂದ್ರ. ಇದು ಸ್ಥಳೀಯ ಯುವಕರ ಕೈಗೆ ಕೌಶಲ್ಯ ಕೊಟ್ಟು ಅವರಿಗೆ ಇಲ್ಲೇ ಉದ್ಯೋಗ ನೀಡುವ ಭರವಸೆ. ಇವು ಬರೀ ಭರವಸೆಗಳಲ್ಲ, ಇವು ಜನರಿಗೆ ಸ್ಪಷ್ಟವಾದ ಲಾಭ ತರುವ ಹೂಡಿಕೆಗಳು. ಒಂದು ಅತ್ಯುತ್ತಮ ಯೋಜನೆ ಕಾಗದದ ಮೇಲೆ ಇದ್ರೆ ಸಾಲ್ದು, ಅದು ಬೀದಿಗಿಳಿದು ಜನರನ್ನ ತಲುಪಬೇಕು. ಹಾಗಾದ್ರೆ ಈ ನೀಲನಕ್ಷೆಯನ್ನ, ಈ ಬ್ಲೂ ಪ್ರಿಂಟನ್ನ ಜನರ ಬಳಿ ತೆಗೆದುಕೊಂಡು ಹೋಗಿ ಅದನ್ನ ನೆಲಮಟ್ಟದಲ್ಲಿ ಕಾರ್ಯರೂಪಕ್ಕೆ ತರೋದು ಹೇಗೆ? ನೋಡೋಣ ಬನ್ನಿ. ಇದು ಬಹಳ ಮುಖ್ಯವಾದದ್ದು. ಯಶಸ್ವಿ ಅಭಿಯಾನಕ್ಕೆ 2 ಹಂತಗಳಿರ್ತವೆ. ಒಂದು ಆಯಕಟ್ಟಿನ ಅಂದ್ರೆ ಸ್ಟ್ರೆಟಜಿಕ್, ಇನ್ನೊಂದು ಕಾರ್ಯಾಚರಣೀಯ ಅಂದ್ರೆ ಆಪರೇಷನಲ್. ಅಭ್ಯರ್ಥಿ ಆಯ್ಕೆ, ದೊಡ್ಡ ಯೋಜನೆಗಳ ಘೋಷಣೆ ಇವೆಲ್ಲ ಸ್ಟ್ರೆಟಜಿಕ್ ನಿರ್ಧಾರಗಳು. ಆದರೆ ಪ್ರತಿ ಬೂತ್ ಮಟ್ಟದಲ್ಲಿ ಜನರನ್ನ ಸಂಘಟಿಸೋದು, ಪ್ರತಿದಿನ ಕಾರ್ಯಕರ್ತರನ್ನ ಹುರಿದುಂಬಿಸೋದು ಇದೆಲ್ಲ ಅದು ಆಪರೇಷನಲ್ ಯಶಸ್ಸನ್ನ ನಿರ್ಧರಿಸುತ್ತೆ. ಇವೆರಡರ ನಡುವೆ ಪರಿಪೂರ್ಣ ಸಮನ್ವಯ ಇರಲೇಬೇಕು. ಆದ್ರೂ ಇಲ್ಲೊಂದು ಪ್ರಮುಖ ಪಾಠ ಇದೆ. ಎಲ್ಲರಿಗೂ ಒಂದೇ ಸಂದೇಶ ಅನ್ನೋ ನೀತಿ ಇಲ್ಲಿ ನಡೆಯಲ್ಲ. ಪ್ರತಿಯೊಂದು ವರ್ಗದ ಮತದಾರರ ಜೊತೆ ಅವರದೇ ಭಾಷೆಯಲ್ಲಿ ಅವರದೇ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು. ಯುವಕರಿಗೆ ಉದ್ಯೋಗ ಮೇಳಗಳು, ಮಹಿಳೆಯರಿಗೆ ಮನೆಮನೆಗೆ ಭೇಟಿ ನೀಡಿ ಆರೋಗ್ಯ, ಪಿಂಚಣಿ ಬಗ್ಗೆ ಮಾತುಕತೆ, ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಅವರದೇ ಗ್ರಾಮಸಭೆಗಳಲ್ಲಿ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ, ಆದ್ರೂ ರೈತರಿಗಾಗಿ ಕಿಸಾನ್ ಸಭೆಗಳು. ಪ್ರತಿಯೊಬ್ಬರಿಗೂ ಅವರ ಅಗತ್ಯಕ್ಕೆ ತಕ್ಕಂತೆ ಸಂದೇಶ ತಲುಪಿಸಬೇಕು. ಸರಿ, ಈಗ ನಾವು ಅಂತಿಮ ಹಂತಕ್ಕೆ, ಫೈನಲ್ ಮೈಲ್ಗೆ ಬಂದಿದ್ದೇವೆ. ಈ ಎಲ್ಲ ಯೋಜನೆಗಳನ್ನ, ಸಂದೇಶಗಳನ್ನ ಪ್ರತಿ ಮತದಾರನ ಮನೆ ಬಾಗಿಲಿಗೆ ತಲುಪಿಸುವ ರಾಜಕೀಯ ಇಂಜಿನಿಯರಿಂಗ್ ಹೇಗಿರುತ್ತೆ ಅಂತ ನೋಡೋಣ. ಯಾವುದೇ ಅಭಿಯಾನದ ಬೆನ್ನೆಲುಬು ಅಂದ್ರೆ ಅದರ ಕಾರ್ಯಕರ್ತರು, ಅದರ ಕೆಳ ಹಂತದ ಪಡೆ. ಈ ರಚನೆಯನ್ನ ನೋಡಿ. ಪ್ರತಿ ಬೂತ್ಗೆ ಒಂದು ಮೀಸಲು ತಂಡ, ನೇರ ಮತದಾರರ ಸಂಪರ್ಕಕ್ಕಾಗಿ, ಮಾಹಿತಿ ವೇಗವಾಗಿ ಹರಡಲು 50ಕ್ಕೂ ಹೆಚ್ಚು ವಾಟ್ಸಾಪ್ ಗುಂಪುಗಳು, 6 ಯುವಕರು, ಮಹಿಳೆಯರನ್ನ ನೇರವಾಗಿ ತೊಡಗಿಸಿಕೊಳ್ಳಲು ಆನೇಕಲ್ ಹೀರೋ, ಸಾವಿತ್ರಿಯಂತಹ ಹೊಸ ಮಾದರಿಯ ಅಭಿಯಾನಗಳು. ಇಂತಹ ನೆಲಮಟ್ಟದ ಸಂಘಟನೆಯೇ ದೊಡ್ಡ ಬದಲಾವಣೆಗೆ ನಾಂದಿ ಹಾಡೋದು. ಈ ಇಡೀ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಖಾಸಗಿತನವನ್ನ ಗೌರವಿಸುವುದು, ಅವರ ಒಪ್ಪಿಗೆಯನ್ನ ಪಡೆದು ಮಾಹಿತಿ ನೀಡುವುದು ಬಹಳ ಮುಖ್ಯ. ಇದು ನಮ್ಮ ದೇಶದ ಡಿಜಿಟಲ್ ಡೇಟಾ ಸಂರಕ್ಷಣಾ ಚೌಕಟ್ಟಿನ ಆಶಯವೂ ಹೌದು. ಹಾಗಾದ್ರೆ ಅಂತಿಮವಾಗಿ ನಮ್ಮೆಲ್ಲರ ಮುಂದಿರುವ ದೊಡ್ಡ ಪ್ರಶ್ನೆ ಇದು. ಡೇಟಾ ಅನ್ನೋ ಸಿಸ್ಟಮ್ಸ್ ಮೇಲೆ ರೂಪಿಸಿದ ಇಂತಹ ಒಂದು ನೀಲನಕ್ಷೆ ನಿಜವಾಗಿಯೂ ರಾಜಕೀಯ ನಾಯಕರ ಭರವಸೆಗಳು ಮತ್ತು ಸಾಮಾನ್ಯ ಜನರ ದಿನನಿತ್ಯದ ಬದುಕಿನ ವಾಸ್ತವದ ನಡುವೆ ಇರೋ ಕಂದಕವನ್ನು ಮುಚ್ಚಬಲ್ಲುದೆ?
ಉತ್ತರ ಕೇವಲ ಯೋಜನೆಯಲ್ಲಿಲ್ಲ, ಅದರ ಪ್ರಾಮಾಣಿಕ ಕಾರ್ಯಗತಗೊಳಿಸುವಿಕೆಯಲ್ಲಿದೆ. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 080420416002ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ